ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಹಾಪ್ಕಾಮ್ಸ್ ಅವರು ಈ ಹಿಂದೆ ನಮಗೆ ಮಾವಿನ ಹಣ್ಣು ಬೇಕು ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಮುಖಾಂತರ, ಅಂದರೆ ಪೋಸ್ಟ್ ಮಾಡೋದ್ರ ಮುಖಾಂತರ ನಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ರು. ಇದು ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋದ್ರಿಂದ ಈಗ ಹಣ್ಣು ತರಕಾರಿಗಳನ್ನು ಕೂಡ ನಿಮ್ಮ ಮನೆ ಬಾಗಿಲಿಗೆ ಅಂಚೆ ಮುಖಾಂತರ ತಲುಪಿಸೋದಕ್ಕೆ ರೆಡಿ ಆಗಿದ್ದಾರೆ. ಹೇಗಿರುತ್ತೆ ಈ ಪ್ರಾಸೆಸ್ಸು, ನಾವು ಹೇಗೆ ಆರ್ಡರ್ ಮಾಡ್ಕೋಬೇಕು ಅನ್ನೋದಾದರೆ, ಈ ಹಿಂದೆ ನಾವು ಏನು ಮಾವಿನ ಹಣ್ಣು ಸೀಸನ್ ಇದ್ದಾಗ ಪೋಸ್ಟ್ ಆಫೀಸ್ ಮುಖಾಂತರ ನಾವು ಆರ್ಡರನ್ನು ಮಾಡ್ಕೊಳ್ತಾ ಇದ್ವಿ, ಪೋಸ್ಟ್ ಮುಖಾಂತರ ಅದನ್ನು ನಾವು ಪಡೀತಾ ಇದ್ವಿ. ಆ ಒಂದು ಸಕ್ಸಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ 4.81 ಲಕ್ಷದಷ್ಟು ವಹಿವಾಟು ನಡೆದಿದೆಯಂತೆ. ಹಾಗಾಗಿ ಅವರು ಹಣ್ಣು ತರಕಾರಿಯನ್ನು ಕೂಡ ಯಾಕೆ ನಾವು ಪೋಸ್ಟ್ ಬಾಕ್ಸ್ ಮುಖಾಂತರ ತಲುಪಿಸಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನೀವು ಹೇಗೆ ಆರ್ಡರ್ ಮಾಡ್ಕೋಬೇಕು ಇದನ್ನು ಅನ್ನೋದಾದರೆ www.hopcomsbengaluru.com ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಸೇಬು, ಪಪ್ಪಾಯ, ದಾಳಿಂಬ್ರೆ ಹೀಗೆ ವಿವಿಧವಾದಂತಹ ಹಣ್ಣುಗಳನ್ನು ಆರ್ಡರ್ ಮಾಡ್ಕೋಬೋದು. ಆದರೆ ಆರ್ಡರ್ ವ್ಯಾಲ್ಯೂ ಇದೆ, ಅಂದರೆ 3 kg ಅಷ್ಟು ನೀವು ಪಕ್ಕ ಆರ್ಡರ್ ಮಾಡಲೇಬೇಕು. ಅಂದರೆ 3 kgಗಿಂತ ಕಡಿಮೆ ಆರ್ಡರ್ ಮಾಡೋ ಹಾಗಿಲ್ಲ. 3 kgಗಿಂತ ಜಾಸ್ತಿ ಆರ್ಡರ್ನ ಮಾಡ್ಬೋದು ಅಥವಾ 3 kgಯನ್ನು ಆರ್ಡರ್ ಮಾಡ್ಬೋದು. ಈ ಥರ ಮಿಶ್ರಿತ ಹಣ್ಣನ್ನು ನೀವು 3 kg ಅಷ್ಟು ಆರ್ಡರ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಏನಿಲ್ಲ ಅಂದರೂ 580 ರೂಪಾಯಿ ಆಗತ್ತೆ ವಿತ್ ಅಂಚೆ ಶುಲ್ಕ ಸೇರಿ. ಇದಕ್ಕೆ ಅಂಚೆ ಶುಲ್ಕ ಎಷ್ಟಿಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 90 ರೂಪಾಯಿ ಇಟ್ಟಿದ್ದಾರೆ. ನೀವು ಹೊರಗಡೆ ತೊಗೊಂಡ್ರು ಅಷ್ಟೇ ಬೆಲೆ ಆಗತ್ತೆ. ಆ್ಯಂಡ್ ಒಂದು 80 ರೂಪಾಯಿ ಅಂಚೆ ಶುಲ್ಕವನ್ನು ನೀವು ಬೇರ್ ಮಾಡಬೇಕಾಗತ್ತೆ. ಇನ್ನೂ ನೀವೇನಾದರೂ ಈ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಅಥವಾ ಈ ನೇರಳೆ ಹಣ್ಣು ಈ ರೀತಿಯಾಗಿ ಏನಾದರೂ ನೀವು 3 kgಯನ್ನು ಆರ್ಡರ್ ಮಾಡ್ಕೊಳ್ತೀರಾ ಅಂದರೆ ಅದಕ್ಕೆ 690 ರೂಪಾಯಿ ಇದೆ. ಅಂದರೆ ಡಿಪೆಂಡ್ಸ್ ಆನ್ ಹಣ್ಣು ಕೂಡ ನಿಮಗೆ ಇಲ್ಲಿ ಒಂದು ಪ್ರೈಸಸ್ ವೇರಿಯೇಷನ್ಸ್ ಆಗತ್ತೆ. ಅಕಸ್ಮಾತ್ ಡ್ರೈ ಫ್ರೂಟ್ಸು, ಆಲ್ಮಂಡ್ ಆಗಿರ್ಬೋದು, ಅದು ಬಾದಾಮಿ ಆಗಿರ್ಬೋದು ಅಥವಾ ಗೋಡಂಬಿ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಈ ಡ್ರೈ ಫ್ರೂಟ್ಸ್ನ ನೀವೇನಾದರೂ 1 kg ಆ ಥರ ಆರ್ಡರ್ ಮಾಡ್ಕೊತೀರಾ ಅಂತಂದರೆ ನಿಮಗೆ ಈ 1 kgಗೆ ಏನಿಲ್ಲ ಅಂತ ಹೇಳಿದ್ರು 815 ರೂಪಾಯಿ ಆಗತ್ತೆ ವಿತ್ ಅಂಚೆ ಶುಲ್ಕ ಸೇರಿ. ಹೊರಗಡೆ ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹೌಸಲ್ಲಿ ತಗೋತೀರಾ ಅಂತಂದರೆ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಬಟ್ ಇವರು ಒಂದು ಸ್ವಲ್ಪ ರೀಸನಬಲ್ ಆಗು ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಪ್ರಾಸೆಸ್ ಹೆಂಗೆ ನಡೆಯುತ್ತೆ ಅಂದರೆ 24 ಗಂಟೆ ಒಳಗಡೆ ನಿಮ್ಮ ಮನೆ ಬಾಗಿಲಿಗೆ ನೀವೇನು ಆರ್ಡರ್ ಮಾಡಿರ್ತೀರ ಅದು ಬಂದುಬಿಡುತ್ತೆ. ಈಗ ನಾವು ಇವತ್ತು ಆರ್ಡರ್ ಮಾಡಿದ್ದೀವಿ ಅಂದರೆ ನಮಗೆ ನಾಳೆ ಅಷ್ಟೊತ್ತಿಗಾಗಲೇ ನಮ್ಮ ಮನೆ ಬಾಗಿಲಿಗೆ ಹಣ್ಣು ತರಕಾರಿ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಬಂದ್ಬಿಡುತ್ತೆ. ಇನ್ನು ತರಕಾರಿ ಹಣ್ಣನ್ನು ಕೂಡ ಈ ರೀತಿಯಾಗಿ ಆನ್ಲೈನ್ ಏನೆಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇದೆಯಲ್ಲ ಅದಕ್ಕೆ ಸೆಡ್ಡು ಹೊಡೆಯೋಕ್ಕೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ಅಂಚೆ ಕಚೇರಿಗಳು ತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ನಾವೀಗ ಏನಾದರೂ ಬೇಕು ಅಂತ ಹೇಳಿದ್ರೆ ಇನ್ಸ್ಟೆಂಟಾಗಿ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು ಅಥವಾ ಝೆಪ್ಟೋ ಆಗಿರ್ಬೋದು, ಇದ್ರ ಮುಖಾಂತರ ನಾವು ಆನ್ಲೈನ್ ಡೆಲಿವರಿ ಪ್ಲ್ಯಾಟ್ಫಾರ್ಮ್ಸ್ ಮುಖಾಂತರ ನಾವು ತರಕಾರಿ ಹಣ್ಣುಗಳನ್ನು ಆರ್ಡರ್ ಮಾಡ್ಕೊಳ್ತಿದ್ವಿ. ಅಂದರೆ ಇನ್ನೂ ಫ್ರೆಶ್ ಆಗಿ ನಮ್ಮ ಮನೆ ಬಾಗಿಲಿಗೆ ನಮ್ಮ ತರಕಾರಿ ಸೇರಲಿ ಅಥವಾ ಹಣ್ಣುಗಳು ಸೇರಲಿ ಅನ್ನೋ ಕಾರಣಕ್ಕೆ ಹಾಪ್ಕಾಮ್ಸ್ ಈ ರೀತಿಯಾದಂತಹ ನಿರ್ಧಾರವನ್ನು ತಗೊಂಡಿದೆ. ಆ್ಯಂಡ್ 90 ಕೌಂಟರ್ಗಳನ್ನು ಈಗಾಗಲೇ ಆಲ್ ಓವರ್ ಬೆಂಗಳೂರು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ 90 ಕೌಂಟರ್ಗಳಿಗೆ ಈ ಅಂಚೆ ಕಚೇರಿಯ ಏನು ಸಿಬ್ಬಂದಿಗಳಿರ್ತಾರಲ್ಲ ಅವರು ಹೋಗಿ ಹಾಪ್ಕಾಮ್ಸ್ಗೆ ಅಲ್ಲಿ ತರಕಾರಿ ಹಣ್ಣುಗಳನ್ನು ಅವರೇ ಸ್ವತಃ ಪಿಕ್ ಮಾಡಿ ಅದನ್ನು ಕೌಂಟರ್ಗಳಿಗೆ ತಲುಪಿಸ್ತಾರೆ. ಆ ಕೌಂಟರ್ಗಳಿಂದ ಆ ಸಿಬ್ಬಂದಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ತರಕಾರಿ, ಹಣ್ಣು, ಡ್ರೈ ಫ್ರೂಟ್ಸ್ಗಳನ್ನು ಅಂಚೆ ಮುಖಾಂತರ ತಲುಪಿಸ್ತಾರೆ. ಸೊ ನೀವೇನಾದರೂ ಫ್ರೆಶ್ ಆಗಿ ಈ ಫ್ರೂಟ್ಸ್ನ, ವೆಜಿಟೇಬಲ್ಸ್ನ, ಡ್ರೈ ಫ್ರೂಟ್ಸ್ನ ತಿನ್ನಬೇಕು ಅಂತ ಅಂದ್ಕೊಳ್ತಿದ್ರೆ ಹಾಪ್ಕಾಮ್ಸ್ ಬೆಸ್ಟ್ ಪ್ಲೇಸ್. ಈಗ ಸಾಕಷ್ಟು ಕಡೆ ಹಾಪ್ಕಾಮ್ಸ್ ಇದೆ ನಮ್ಮ ಬೆಂಗಳೂರಿನಲ್ಲಿ ತುಂಬ ಜನ ಹೊರಗಡೆ ಹೋಗಿ ಈಗ ಹಣ್ಣು ತರಕಾರಿಯನ್ನು ತಗೊಳ್ಳುವಂತಹ ಟೈಮ್ ಕೂಡ ಜನರಿಗಿಲ್ಲ, ಬಿಕಾಸ್ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಈ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ, ಈ ಬ್ಯುಸಿ ಲೈಫ್ನಲ್ಲಿ ನೀವು ಹಾಪ್ಕಾಮ್ಸ್ ವೆಬ್ಸೈಟ್ಗೆ ಭೇಟಿ ನೀಡಿ ಫ್ರೆಶ್ ಆ್ಯಂಡ್ ತುಂಬ ಆರೋಗ್ಯಕವಾದಂತಹ ಹಣ್ಣು ತರಕಾರಿಗಳನ್ನು ಬೈ ಮಾಡ್ಬೋದು. ಸೊ ನಿಮ್ಗೇನಾದರೂ ಪೋಸ್ಟ್ ಮುಖಾಂತರ ಈ ಒಂದು ಹಣ್ಣು ತರಕಾರಿನ ಬೈ ಮಾಡಬೇಕು ಅಂತ ಇತ್ತು ಅಂದರೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಬೈ ಮಾಡಿ. ಆ್ಯಂಡ್ ಇದು ಒಂದು ಇನಿಷಿಯೇಟಿವ್ ನಿಜಕ್ಕೂ ತುಂಬ ಚೆನ್ನಾಗಿದೆ. ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.